ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಂಗಳೂರಿನಲ್ಲಿ ಹಫ್ತಾ ವಸೂಲಿಯಿಂದ ಬೇಸತ್ತು ಕಾಂಡಿಮೆಂಟ್ಸ್ ಮಾಲೀಕರು ಪ್ರತಿಭಟನೆಗೆ ಈಗ ಮುಂದಾಗ್ಬಿಟ್ಟಿದ್ದಾರೆ. ನಾಳೆ ಬೇಕರಿ ಕಾಂಡಿಮೆಂಟ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಕಾರ್ಮಿಕ ಪರಿಷತ್ನಿಂದ ಪ್ರತಿಭಟನೆಗೆ ಕರೆಯನ್ನ ಕೂಡ ಕೊಡಲಾಗಿದೆ. ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಿದೆ. ಈ ಪುಡಿ ರೌಡಿಗಳ ದಬ್ಬಾಳಿಕೆಗೆ ನೀವು ಬ್ರೇಕ್ ಹಾಕೋದು ಯಾವಾಗಂತ ಕೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜೊತೆಗೆ ಪೊಲೀಸರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ತಪಾಸಣೆ ಪರಿಶೀಲನೆ ಮತ್ತೊಂದು ಮಗದೊಂದೇನೋ ಹೆಸರಲ್ಲಿ ನಮಗೆ ನಿತ್ಯ ಕಿರುಕುಳವನ್ನ ಕೊಡ್ತಿದ್ದಾರೆ ಅನ್ನೋದಾಗಿ ಬೇಕರಿಯ ಮಾಲೀಕರು, ಸಣ್ಣಪುಟ್ಟ ವ್ಯಾಪಾರಿಗಳು ಎಲ್ಲರೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರು ಮಾತನಾಡಿದ್ದಾರೆ. ನೋಡ್ಬರೋಣ. ಏನು ಸಣ್ಣ ಉದ್ದಿಮೆದಾರರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇದೇ ಗುರುವಾರ 18ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಬೃಹತ್ ಮಟ್ಟದ ಒಂದು ಮುಷ್ಕರಕ್ಕೆ ಕರೆ ನೀಡಿದೆ. ಏನಂತ ಹೇಳಿದ್ರೆ, ಸಣ್ಣ ಉದ್ದಿಮೆದಾರರಿಗೆ ರೌಡಿಗಳಿಂದ, ಅಧಿಕಾರಿಗಳಿಂದ, ಸರ್ಕಾರದ ಕೆಲವು ನಿಯಮಗಳಿಂದ ಬದುಕು ನಡೆಸೋದೇ ಬಹಳಷ್ಟು ದೊಡ್ಡ ಮಟ್ಟದ ಕಷ್ಟವಾಗಿದೆ. ಈ ಕಷ್ಟವನ್ನ ನಿವಾರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಕೇಳಿ ಇಡೀ ಏನು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾಗಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಬೇಕರಿಗಳು ಬಂದ್ ಆಗ್ತದೆ. ಹಾಗೆ ಬೆಂಗಳೂರಿನಲ್ಲಿ ಸಂಪೂರ್ಣ ಸುಮಾರು 58,000 ಬೇಕರಿ, ಕಾಂಡಿಮೆಂಟ್ಸ್ಗಳು, ಬೀಡ ಅಂಗಡಿಗಳು, ಸಣ್ಣ ಉದ್ದಿಮೆದಾರರು, ರಸ್ತೆ ಬದಿ ವ್ಯಾಪಾರಿಗಳು, ಟ್ರಕ್ ಫುಡ್ಗಳು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಇವರೆಲ್ಲರೂ ಕೂಡ, ಯಾಕಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ಲಾಸ್ಟಿಕ್ ಮಾರಬೇಡಿ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ಕಂಪನಿಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಸಿಗರೇಟ್ ಮಾರಬೇಡಿ ಅಂತಾರೆ, ಸಿಗರೇಟ್ ಕಂಪನಿಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ, ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಸಣ್ಣ ಉದ್ದಿಮೆದಾರರ ಮೇಲೆ ಮಾತ್ರ ಒಂದು ದೊಡ್ಡ ಮಟ್ಟದ ಬ್ರಹ್ಮಾಸ್ತ್ರವನ್ನು ಬಿಡುವಂತ ಕೆಲಸ ಮಾಡ್ತಿದ್ದಾರೆ. ಇದನ್ನು ವಿರೋಧಿಸಿ ನಡೀತಿರುವಂತಹ ಈ ಪ್ರತಿಭಟನೆ ಒಂದು ಇತಿಹಾಸ ಸೃಷ್ಟಿ ಮಾಡುತ್ತೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಈ ಟೀ ಕುಡಿದು ಹಣ ಕೇಳಿದ್ರು ಕೂಡ ಪುಡಿ ರೌಡಿಗಳು ಪಾಪ ಬೇಕರಿಯವ್ರ ಮೇಲೆ ಹೊಡಿತಾರೆ. ನಿಮ್ ಟ್ರಾನ್ಸಾಕ್ಷನ್ ಹಂಗಾಯ್ತು ಅಂತ ಯಾವ್ಯಾವ್ದೋ ಹಿಂದೆ ನೋಟಿಸ್ಗಳು ಬಂದು ಬೀಳ್ತದೆ. ನಿಜಕ್ಕೂ ಬಹಳ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ. ಯಾಕೆ ಸರ್ಕಾರ ಇಂಥದ್ದು ವಿಚಾರವಾಗಿ ಗಮನ ಹರಿಸಲ್ಲ? ಅಂದ್ರೆ ಪ್ರತಿನಿತ್ಯದ ಒಂದು ಪಾರ್ಟ್ ಆಗ್ಬಿಟ್ಟಿದೆ ಬೇಕರಿ, ಕಾಂಡಿಮೆಂಟು, ಸಣ್ಣ ಉದ್ಯಮಿಗಳು ಅಂತ. ಈ ಉದ್ಯಮಗಳಿಂದನೇ ಒಂದಷ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕೋ ಅಥವಾ ಈ ಒಂದು ಸಣ್ಣದ ಊಟ ಮಾಡದೇ ಇದ್ದವನು ಬಂದು ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇರ್ತಾನೆ, ತಿಂಡಿ ತಿಂದ್ಕೊಂಡು ಟೀ ಕಾಫಿ ಕುಡ್ಕೊಂಡು ಹೊರಡ್ತಾನೆ. ಇದಿರೋದ್ರಿಂದನೇ ಒಂದಷ್ಟು ಬೆಂಗಳೂರು ಜೀವಂತವಾಗಿದೆ ಅಂತ ಅನ್ಸುತ್ತೆ. ಅಲ್ಲಲ್ಲಲ್ಲಲ್ಲ ಒಂದಷ್ಟು ಏನೋ ಕೆಲಸಗಳು ನಡೀತಾ ಇರ್ತವೆ. ಈ ಅರೆಕಾಲಿಕವಾಗಿ ಬಂದು ಹೋಗುವವರೆಗೂ ಕೂಡ ಇದೊಂದು ಒಳ್ಳೆ ಕೇಂದ್ರ ಇದು. ಹೌದು. ಇಲ್ಲಿ ಇವರ ಒಗ್ಗಟ್ಟು ಇತ್ತೀಚೆಗೆ ಆಗ್ತಾ ಇರುವಂಥದ್ದು. ಇದು ಮೊದಲೇ ಆಗಬೇಕಾಗಿತ್ತು. ಈಗ ಬೇಕರಿಗಳು ಈ ಕಾಂಡಿಮೆಂಟ್ ಸಂಬಂಧಪಟ್ಟಂಗೆ, ಈ ತಳ್ಳೋಗಾಡಿ ಸಂಬಂಧಪಟ್ಟಂಗೆ ಒಂದಷ್ಟು ಅವರು ಹೋರಾಟಕ್ಕೆ ಇಳಿಬೇಕು. ನಮಗೂ ಅನ್ಯಾಯ ಆಗ್ತಾ ಇದೆ, ನಮಗೆ ದೌರ್ಜನ್ಯ ಆದರೆ ನಾವು ಕೇಳೋದಕ್ಕೆ ನಮಗೆ ಹಕ್ಕಿದೆ ಅನ್ನುವಂಥದ್ದು ಇತ್ತೀಚೆಗೆ ಕಂಡುಕೊಂಡಿದ್ದಾರೆ. ಆ ಕಂಡುಕೊಂಡವರಲ್ಲೂ ಕೂಡ 2-3 ಬಣಗಳ ಕೂತ್ಕೊಂಡಿದ್ದಾವೆ. ನೀವು ಪಕ್ಷ ಉದಯ ಆದ ತಕ್ಷಣಕ್ಕೆ ಪಕ್ಷ ಇಬ್ಬಾಗ ಆದಂಗೆ ನೀವು ಈ ಹಕ್ಕನ್ನು ನೀವು ಕಂಡುಕೊಳ್ತಾ ಇದ್ದಂಗೆ ನೀವು 2-3 ಬಣ ಕೂತ್ಕೊಂಡಿದ್ದೀರಿ. ಈ ಬೇಕರಿ ಕಾಂಡಿಮೆಂಟ್ಸ್ ಹೋರಾಟದಲ್ಲೇ ನಾನು 2-3 ಬಣ ನೋಡಿದೆ, 2-3 ಬಣಗಳು ನೋಡಿದೆ. ಉದ್ದೇಶಗಳು ನಿಮಗೇನಿರಬೇಕು? ಪುಡಿ ರೌಡಿಗಳ ಅಟ್ಟಹಾಸ ಅಥವಾ ಇನ್ನೊಂದು ಮತ್ತೊಂದು ಏನಿದಾವೆ, ಮೊದಲಿಗೆ ಒಂದನ್ನು ತಂದು ಗೆಲ್ರಿ. ನೀವು ಎಲ್ಲವನ್ನೂ ತಗೊಂಡ್ಬರ್ತಾ ಇದ್ದೀರಿ. ನಮಗೆ ಪ್ಲಾಸ್ಟಿಕ್ ಕವರು, ಇನ್ನೊಂದು ಮತ್ತೊಂದು ಗೊಂದಲಕ್ಕೆ ಬೀಳಬೇಡಿ. ನೀವು ಇವತ್ತು ಪುಡಿ ರೌಡಿಗಳ ಅಟ್ಟಹಾಸ, ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಾವು ವ್ಯಾಪಾರ ಮಾಡೋದಕ್ಕೆ ತುಂಬ ತೊಂದರೆ ಕೊಡ್ತಾರೆ ಸ್ಥಳೀಕರು, ಮತ್ತು ಇನ್ನೊಂದು ಬೇರೆ ಬೇರೆ ಈ ಪುಡಿಗಳಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋಂಥ ನಿಟ್ಟಲ್ಲಿ ನೀವು ಹೋರಾಟಕ್ಕೆ ಕರೆ ಕೊಟ್ಟರೆ ಅದಕ್ಕೆ ಹೆಚ್ಚುವರಿಯಾಗಿ ಒಂದಷ್ಟು ಸೇರಿಸ್ಕೊಂಡು ಬರಬೇಕೇ ವಿನಃ 4-6 ಕಾರಣಗಳನ್ನು ಒಟ್ಟಿಗೆ ಕೊಟ್ಟುಬಿಟ್ರೆ ಬೇಕ್ರಿ, ಕಾಂಡಿಮೆಂಟ್ಸು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಗೊಂದಲಕ್ಕೆ ಬೀಳ್ತಾರೆ. ಯಾಕೆ ಬರಬೇಕು, ಏನಕ್ಕೆ ಬರಬೇಕು, ನಾವೇನಾದರೂ ಲೋಕಲ್ ಅವ್ರನ್ನ ಎದುರಾಕೋತಾ ಇದ್ದೀವ? ಯಾಕಂದರೆ ಇವತ್ತು ಹೋರಾಟ ಮಾಡಿ ಹೋಗಿ ನಾಳೆ ಮತ್ತಲ್ಲೇ ಹೋಗಿ ವ್ಯಾಪಾರ ಮಾಡಬೇಕು. ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹೋರಾಟ ಸೀಮಿತ ಆಗ್ಬಿಡುತ್ತೆ. ನಾಳೆ ಮತ್ತೆ ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡಬೇಕು, ಬದುಕನ್ನು ಅಲ್ಲೇ ಕಟ್ಕೋಬೇಕು. ಅವನು ದಿನನಿತ್ಯದ ಜೀವನ ಇದು. ಹಂಗಾಗಿ ಇಲ್ಲೇ ಒಂದಷ್ಟು ಗೊಂದಲಗಳಿದ್ದಾವೆ. ಇದನ್ನು ಹೋರಾಟದ ಮೂಲಕ ನಾವು ಹತ್ತಿಕ್ಕುತ್ತೀವೋ ಅಥವಾ ಸ್ಥಳೀಯ ಠಾಣೆಗಳ ವಿಚಾರದಲ್ಲಿ ನಾವು ಒಂದಷ್ಟು ಬದಲಾವಣೆ ತರಬೇಕು. ಯಾಕಂದರೆ ವ್ಯಾಪಾರಸ್ಥರಿಗೆ ಪುಡಿ ರೌಡಿಗಳಿಂದ ಎಷ್ಟು ದೌರ್ಜನ್ಯ ಆಗ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಪೊಲೀಸರಿಂದನೂ ಕೂಡ ಒಂದಷ್ಟು ಆಗುತ್ತೆ. ಪೊಲೀಸರುಗಳು ಕೂಡ ಗಾಲ್ಜು ಹೊಡೆದಿದ್ದು ನೋಡಿದ್ದೀವಿ, ಹೆಚ್ಚುವರಿ ಸಮಯ ಇದ್ರು ಅಂತ ಹೇಳ್ಬಿಟ್ಟು. ಅಂದರೆ ಕೆಲವೊಂದಕ್ಕೆ ನಿಮಗೆ ಅವಕಾಶ ಇಲ್ಲ, ಕೆಲವೊಂದಕ್ಕೆ ಅವಕಾಶ ಇಲ್ಲ, ಅದು ನಿಜ. ಆದರೂ ಕೂಡ ಒಂದಷ್ಟು ಸಣ್ಣ ವ್ಯತ್ಯಾಸಗಳನ್ನು ಮಾಡೋದಕ್ಕೆ ಬಿಡಬೇಕು. ನಾವು ಭಾರತದಲ್ಲಿ ಇದ್ದೀವಿ, ಸಣ್ಣ ವ್ಯತ್ಯಾಸ. 11ಕ್ಕೆ 11:05 ಬಂದುಬಿಟ್ಟು ಗ್ಲಾಸ್ ಹೊಡೆದ್ಬಿಟ್ಟಿದ್ದೆಲ್ಲ ನೋಡಿದ್ದೀವಿ. ಹಂಗೆಲ್ಲ ಮಾಡೋಂಗಿಲ್ಲ. ಒಂದು ಸಣ್ಣ ಬದಲಾವಣೆ ವ್ಯತ್ಯಾಸಕ್ಕೆ ನೀವು ತುಂಬ ದೌರ್ಜನ್ಯ
ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಪೊಲೀಸ್ ಇಲಾಖೆಯಲ್ಲೂ ಬದಲಾವಣೆ ಆಗಬೇಕು, ಸರ್ಕಾರದ ನಿಟ್ಟಲ್ಲೂ ಇವ್ರ ಮೇಲ್ಗಡೆ ಒಂದಷ್ಟು ಉಪಯುಕ್ತ ಯೋಜನೆಗಳು ಬರಬೇಕು. ನೋಡೋಣ ನಾಳಿನ ಹೋರಾಟ ಅದು ಯಾವ ದಿಕ್ಕಲ್ಲಿ ಹೋಗುತ್ತೆ. ಬಣಗಳು ಮಾಡ್ಕೊಳ್ಳೋದೇನೆ ಇವರೆಲ್ಲ ಒಂದಾಗಿ ಕೂತ್ಕೊಂಡ್ರೆ ಏನೋ ಒಂದಕ್ಕೆ ಸಾಕ್ಷಿ ಆಗ್ಬೋದು. ಇಲ್ಲ ನೀವು ಅವ್ರ ಕಡೆ ಹೋಗಿದ್ದೀರಿ ಅಂದ್ರೆ ನಾವು ನಿಮ್ಮ ಬೇಕರಿ ಕಡೆ ಬರೋದಿಲ್ಲ ಅಂತ ಏನಾದರೂ ಮಾಡ್ಕೊಂಡ್ಬಿಟ್ರೆ ತುಂಬ ವ್ಯತ್ಯಾಸಗಳು ಕಾಣ್ತವೆ, ಸಮಸ್ಯೆಗಳಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.